నేడు బెంగళూరులో ఎంఆర్పిఎస్ కర్ణాటక రాష్ట్ర కార్యవర్గ సమావేశం జరగనుంది. దీనికి ముఖ్య అతిథిగా ఎంఆర్పిఎస్ అధినేత మందా కృష్ణమాదిగ హాజరవుతున్నారు. బెంగళూరులోని గాంధీనగర్ యూటీ ఎలైట్ హోటల్లో ఈ కార్యక్రమం జరగనుంది. దీనికి కర్ణాటక రాష్ట్ర వ్యాప్తంగా ఉన్న ఎంఆర్పిఎస్ ముఖ్య నేతలందరూ హాజరవుతున్నారు. ఎంఆర్పిఎస్ కర్ణాటక రాజ్యాధ్యక్షుడు నరసప్ప దండోరా నాయకత్వంలో ఏర్పాట్లన్నీ పరిశీలిస్తున్నారు. ఇప్పటికే ఏర్పాట్లన్నీ పూర్తయ్యాయి. సాయంత్రం ఎంఆర్పిఎస్ అధినేత మందకృష్ణమాదిగ ఈ సదస్సుకు ముఖ్య అతిథిగా విచ్చేయనున్నారు. ఇటీవల కాలంలో కర్ణాటక రాష్ట్రం కూడా ఎస్సీ వర్గీకరణను అంగీకరిస్తూ ఒక రిటైర్డ్ జడ్జితో కమిషన్ వేసింది. ఈ కమిషను దాదాపు 2 నెలలు రాష్ట్ర వ్యాప్తంగా తిరిగి కమిషన్ నివేదిక అందించనుంది. అదేవిధంగా ఎంఆర్పిఎస్ శ్రేణులు ఈ నెల 25వ తారీఖున ఎస్సీ వర్గీకరణపై కర్ణాటక సీఎం ఇల్లు ముట్టడించుతున్న సంగతి అందరికీ తెలిసిందే. ಹೋಟೆಲ್ನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸನ್ಮಾನ್ಯ ಶ್ರೀ ಮಂದಕೃಷ್ಣಮಾದಿಗ ಅಣ್ಣವರು ಆಗಮಿಸ್ತಾ ಇದ್ದಾರೆ. ಸಭೆ 2 ಗಂಟೆಗೆ ಪ್ರಾರಂಭ ಆಗ್ತದೆ. ಆ ಸಭೆಗೆ ಎಲ್ಲ ನನ್ನ ಜಿಲ್ಲೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಎಲ್ಲ ನನ್ನ ಸಮಾಜದ ಬಂಧುಗಳು ಬೇಗನೆ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಸನ್ಮಾನ್ಯ ಶ್ರೀ ಮಂದಕೃಷ್ಣಮಾದಿಗ ಅಣ್ಣವರ ಹೋರಾಟದ ಸಲಹೆ ಸೂಚನೆಗಳನ್ನು ಪಡೆಯಬೇಕು ಮತ್ತು ಹೋರಾಟದ ಯಾವ ರೀತಿ ಮುಂದುವರಿಸಿಕೊಂಡು ಹೋಗಬೇಕು, ಎಸ್ಸಿ ವರ್ಗೀಕರಣ ಒಳಪಡಿಸಿದ ಜಾರಿಗೆ ಒತ್ತಾಯಿಸಿ ಸನ್ಮಾನ್ಯ ಶ್ರೀ ಮಂದಕೃಷ್ಣಮಾದಿಗ ಅಣ್ಣವರ ನಾಯಕತ್ವದಲ್ಲಿ ಇದೇ ದಿನಾಂಕ ನವೆಂಬರ್ 25ರಂದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ನಿವಾಸಿಗೆ ಗುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಕಾರ್ಯಕ್ರಮ ರೂಪಿಸಬೇಕು ಅನ್ನೋ ವಿಷಯಗಳನ್ನು ಚರ್ಚೆ ಆಗ್ತಾ ಇದೆ. ದಯವಿಟ್ಟು ಬೆಂಗಳೂರು ನಗರದಲ್ಲಿರುವಂಥ ಬೆಂಗಳೂರು ಜಿಲ್ಲಾಧ್ಯಕ್ಷರು ಮತ್ತು ವಿಭಾಗೀಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಸಮಯ 2 ಗಂಟೆಗೆ ಉಪಿ ಹಿರಣ್ಣ ರಂಗಮಂದಿರ ಹತ್ತಿರದಲ್ಲಿರುವಂಥ ಯುಟಿಲೈಟ್ ಹೋಟೆಲ್, ಖಾಸಗಿ ಹೋಟೆಲ್ನಲ್ಲಿ ಸಭೆ ಕರೆಯಲಾಗಿದೆ. ಈ ಸಭೆಗೆ ಈಗಾಗಲೇ ಸನ್ಮಾನ್ಯ ಮಂದಕೃಷ್ಣಮಾದಿಗ ಅವರು ದೂರವಾಣಿ ಮೂಲಕ ಮಾತನಾಡಿದ್ದಾರೆ ನಮ್ಮ ಜೊತೆಯಲ್ಲಿ. ಈಗಾಗಲೇ ಅವರು ಆನ್ ದ ವೇದಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಈ ಭಾಗದ ಅಧ್ಯಕ್ಷರಾದಂಥ ತಿರುಲೋಕ್ ಚಂದರ್ ಮತ್ತು ಹಾಗೆಯೇ ಎಸ್ ರಾಮಕೃಷ್ಣ ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ವಕ್ತಾರರಾದ ಕತ್ತಿ ವೆಂಕಟೇಶ್ ಅವರು ಮತ್ತು ಹಾಗೆಯೇ ಎಲ್ಲ ನನ್ನ ಕೊಂಡಪಲ್ಲಿ ಮಂಜು, ಬೆಳಗಾವಿ ಉಸ್ತುವಾರಿಗಳು ಮತ್ತು ವಕ್ತಾರರಾಗಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇವತ್ತು ಅತಿ ಬೇಗನೆ ಎಸ್ಸಿ ವರ್ಗೀಕರಣ ಸಾಧಿಸಿಕೊಳ್ಳೋದಕ್ಕೋಸ್ಕರ ನಾವು ಹೋರಾಟಕ್ಕೆ ಇಳಿಯಬೇಕಾಗಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಹಲವಾರು ಸಲ ಒಳಪಡಿಸಿದ ಜಾರಿ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ತಾ ಹೋಗ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಇವತ್ತು ಮಂದಕೃಷ್ಣಮಾದಿಗ ಅವರ ನಾಯಕತ್ವದಲ್ಲಿ ಸಭೆ ಸೇರ್ತಾ ಇದ್ದೀವಿ. ದಯವಿಟ್ಟು ಬನ್ನಿ, ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿದೆ. ಎಲ್ಲರೂ ನಮಸ್ಕಾರ. ಜೈ ಭೀಮ್, ಜೈ ಮಂದಕೃಷ್ಣ. ನಮಸ್ಕಾರ.